ಹೆಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಫ್ಯಾಷನ್ ಹೆವೆನ್. ಇವತ್ತು ನಾವು ಬೀಡ್ಸಿಂದ ಹೇಗೆ ಒಂದು ಪ್ರಿಟಿಯಾದಂಥ ಇಯರಿಂಗ್ನ ತಯಾರಿಸೋದು ಹೇಗೆ ಅಂತ ನಾನು ಹೇಳ್ಕೊಡ್ತೇನೆ. ಇದಕ್ಕೆ ಬೇಕಾಗಿರೋದು, ಇದು ಆ್ಯಕ್ಚುಲಿ ಪರ್ಲ್ ಥರ ಬೀಡ್ಸ್ ಶೈನಿಂಗ್ ಇದೆ, ಇದನ್ನು ತಗೊಳ್ಬೇಕು. ಆಮೇಲೆ ಹೆಡ್ ಪಿನ್, ಐ ಪಿನ್, ಆಮೇಲೆ ಹೆಡ್ ಪಿನ್. ಇದರಲ್ಲಿ ಎರಡು ಥರನೂ ಮಾಡ್ಬೋದು. ನಾವು ಗೋಲ್ಡ್ ಕಲರಲ್ಲಿಯೂ ಮಾಡ್ಬೋದು, ಸಿಲ್ವರ್ ಕಲರಲ್ಲಿಯೂ ಮಾಡ್ಬೋದು. ಇದು ಹೆಡ್ ಪಿನ್. ಇದು ಆ್ಯಕ್ಚುಲಿ ಈ ಥರ ಇರ್ತದೆ, ಲಾಂಗ್ ಇರ್ತದೆ, ಎರಡೂ ಸೈಡ್ ಇದರಲ್ಲಿ ಹೆಡ್ ಇರ್ತದೆ. ನಮಗೆ ಅಷ್ಟೊಂದು ಲಾಂಗ್ ಬೇಕಾಗಿಲ್ಲ ಅಂತ ಹೇಳಿ ನಾವು ಇದನ್ನ ಮಿಡ್ಲಲ್ಲಿ ಕಟ್ ಮಾಡ್ಕೊಳ್ತೇವೆ. ಇದು ಲೋರಿಯಲ್ ಪರ್ಸ್ ಮಾಡಲಿಕ್ಕೆ, ಪರ್ಲ್ಸ್ ಅಂದರೆ ಈ ಜುಮ್ಕಿ ಮಾಡುವಾಗ ಕೆಳಗಡೆ ಹ್ಯಾಂಗಿಂಗ್ ಮಾಡಬೇಕಾದಾಗ ಯೂಸ್ ಮಾಡುವಂಥ ಹೆಡ್ ಪಿನ್. ಇದು ಚಿಕ್ಕ ಚಿಕ್ಕ ಬೀಡ್ಸ್ ಆಗಿ ಹ್ಯಾಂಗಿಂಗ್ ಮಾಡ್ತಾರೆ, ಲೋರಿಯಲ್ ಪರ್ಲ್ಸ್ ಅಂತ. ಹಾಗೂ ಮಾಡ್ಬೋದು. ಇದರಲ್ಲಿ ದೊಡ್ಡ ಬೀಡ್ಸು ಹಾಕ್ಬೋದು, ದೊಡ್ಡ ಪರ್ಲ್ ಹಾಕ್ಬೋದು, ಚಿಕ್ಕ ಪರ್ಲ್ ಹಾಕ್ಬೋದು. ಯಾವ ರೀತಿ ಗೋಲ್ಡ್ ಕಲರ್ ಆಮೇಲೆ ಪರ್ಲಿಶ್ ಯಾವುದು ಬೇಕಾದರೂ ಹಾಕಿ ನೀವು ಮಾಡ್ಬೋದು. ಈಗ ನಾನು ಹೇಗೆ ಮಾಡೋದಂತ ಹೇಳ್ಕೊಡ್ತೇನೆ. ಫಸ್ಟಿಗೆ ನಾವು ಈ ಹೆಡ್ ಪಿನ್ನ ತಗೊಂಡು, ಇದು ಹೆಡ್ ಪಿನ್ನ ತಗೊಂಡು ಒಂದು ಪರ್ಲ್ ತಗೊಂಡು ಇದರೊಳಗೆ ಹಾಕಬೇಕು. ಹಾಕಿ ಈ ರೌಂಡ್ ನೋಸ್ ಪ್ಲೇಯರ್ನ ತಗೊಂಡು ಇಲ್ಲಿ ಸ್ವಲ್ಪ, ಯಾಕಂದರೆ ಅದು ನಾವು ಅದನ್ನು ರೌಂಡಾಗಿ ತಿರುಗಿಸ್ಬೇಕು, ಆ ವಯರ್ನ ಒಂದು ಲೂಪಾಗಿ ಕ್ರಿಯೇಟ್ ಮಾಡಲಿಕ್ಕೆ. ಅದಕ್ಕೆ ಸ್ವಲ್ಪ ಮೇಲೆ ಹೌದಾ ಅನ್ನೋ ಥರ, ಅಂದರೆ ರ್ಯಾಪ್ ಮಾಡಲಿಕ್ಕೆ ಆ ವಯರ್ನ ಹೀಗೆ ಡೌನ್ ಆಗಿ ಬಗ್ಸಿ, ನೀವು ಇದನ್ನ ಈ ಕಡೆಯಿಂದನೂ ತಿರುಗಿಸ್ಬೋದು, ಆ ಕಡೆಯಿಂದನೂ ತಿರುಗಿಸ್ಬೋದು. ಹಾಗೇನಿಲ್ಲ ಒಂದೇ ಕಡೆಯಿಂದ ತಿರುಗಿಸಿದ್ರೆ ಮಾತ್ರ ಆಗೋದು ಅಂತ ಇಲ್ಲ, ಹೇಗೆ ಬೇಕಾದರೂ ನೀವು ತಿರುಗಿಸ್ಬೋದು. ನನಗೆ ಇದೇ ಕರೆಕ್ಟ್ ಅನಿಸ್ತದೆ, ಅದಕ್ಕೆ ನಾನು ಹೀಗೆ ತಿರುಗಿಸ್ತೇನೆ. ಇದನ್ನ ಮಾತ್ರ ನೀವು ಕರೆಕ್ಟ್ ಹೋಲ್ಡಾಗಿ ಇಟ್ಕೊಳ್ಬೇಕು. ಈ ಪ್ಲೇಯರ್ಸ್ ಇಟ್ಕೊಂಡಿದ್ದಲ್ಲ, ಇಲ್ಲಿ ಇಷ್ಟು ಸಾಕು. ನಾನು ಇದನ್ನು ಕಟ್ ಮಾಡ್ತೇನೆ. ಇಲ್ಲಿ ಒಂದು ಸ್ಮಾಲಾಗಿ ಲುಕ್ ಕ್ರಿಯೇಟ್ ಆಗಿದೆ ನೋಡಿ. ಈಗ ಎಕ್ಸ್ಟ್ರಾ ಇರೋದನ್ನು ಇದನ್ನು ನಾನು ಕಟ್ ಮಾಡ್ತೇನೆ. ಕಟ್ ಮಾಡಿ ಆಯಿತು. ಕಟ್ ಮಾಡಿ ಆದಮೇಲೆ ಅದು ಯಾವುದೇ ರೀತಿಯಾಗಿ ನಮಗೆ ಹಾಕುವಾಗ ಎಲ್ಲೂ ಈ ಬಟ್ಟೆಗೆ ಕ್ಲೋತಿಗೆ ಏನಾದರೂ ಸಿಕ್ಕಿದರೆ ಸಿಂಕ್ ಆಗ್ತದೆ. ಅದಕ್ಕೆ ಏನು ಮಾಡಬೇಕು, ಇದನ್ನು ಸ್ವಲ್ಪ ಇಲ್ಲಿ ಸ್ವಲ್ಪ ಹೀಗೆ ಒತ್ತಿ ಬಿಡಬೇಕು. ಈ ಪರ್ಲ್ ಈಗ ರೆಡಿ ಆಯಿತು. ಅದಕ್ಕೆ ಈ ಐ ಪಿನ್ನ ತಗೊಂಡು ನೀವು ಯಾವ್ದು ಬೇಕಾದರೂ ನೋಸ್ ಯೂಸ್ ಮಾಡ್ಬೋದಂತ ನಾನು ಹೇಳಿದೆ ನಿಮಗೆ. ಅಂದರೆ ಯಾವ ಯಾವ ಪ್ಲೇಯರ್ ಬೇಕಾದರೂ ನಾವು ಯೂಸ್ ಮಾಡ್ಬೋದಂತ ಹೇಳಿದೆ ನಾನು. ಸೊ ನಾನು ರೌಂಡ್ ನೋಸ್ ಪ್ಲೇಯರ್ ಯೂಸ್ ಮಾಡ್ತೇನೆ, ಯಾಕಂದರೆ ಸ್ವಲ್ಪ ಈಸಿ ಆಗ್ತದೆ ಅಂತ ಹೇಳಿ. ಇದನ್ನು ಈ ಹುಕ್ನ ಹೀಗೆ ಓಪನ್ ಮಾಡಿ ಇಲ್ಲಿ ರೆಡಿ ಮಾಡಿದೆಯಲ್ಲ ಬೀಡ್ಸ್, ಅದನ್ನು ಇಲ್ಲಿ ಹಾಕಿದರೆ ಇಷ್ಟೇ. ಇಲ್ಲಿ ಹಾಕಿ ಇದನ್ನು ಹೀಗೆ ಮಾಡಿ ಜಸ್ಟ್ ಪ್ರೆಸ್ ಮಾಡಿ. ಇದಿಷ್ಟ ಆಯಿತು. ಇದಿಷ್ಟ ಆಯ್ತಲ್ಲ. ನೆಕ್ಸ್ಟ್ ಈ ಪ್ಲೇಯರ್ನ ತಗೊಂಡು, ಈ ಪ್ಲೇಯರ್ ಆಗಬೇಕು ಅಂತನೇನಿಲ್ಲ, ನೀವು ಯಾವುದೇ ಪೆನ್ ಬೇಕಾದರೂ ತಗೊಳ್ಬೋದು. ನೀವು ಪೆನ್ ನಿಮಗೆ ಯಾವ ರೀತಿ, ಅಂದರೆ ನಿಮಗೆ ಅದು ವಿಡ್ತ್ ಅಗಲ ಬೇಕಾ, ಹೇಗೆ ಬೇಕು ಹಾಗೆ ಮಾಡ್ಬೋದು. ನೀವು ಪೆನ್ ತಗೊಳ್ಬೋದು, ಪೆನ್ಸಿಲ್ ಯಾವುದರಲ್ಲಿ ಬೇಕಾದರೂ ಇಟ್ಕೊಂಡು ಇದು ಮಾಡ್ಬೋದು. ನಾನು ಅದನ್ನು ನಿಮಗೆ ತೋರಿಸ್ತೇನೆ.
ಈಗ ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡೋದು. ಓಕೆನಾ? ಇದು 2 mm, 3 mm, 4 mm, 5 mm, 7 mm, 9 mm. ನಿಮಗೆ ಯಾವ ರೀತಿ ಬೇಕಾದರೂ, ಎಷ್ಟು ದೊಡ್ಡದು ಬೇಕಾದ್ರೂ ಮಾಡ್ಬೋದು, ಎಷ್ಟು ಚಿಕ್ಕದು ಬೇಕಾದರೂ ಮಾಡ್ಬೋದು. ಈಗ ಮಕ್ಕಳಿಗೆ ಮಾಡಬೇಕು ಅಂದರೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಮಾಡಬೇಕು ಅಂತಂದರೆ ನೀವು ಇದನ್ನು ಯೂಸ್ ಮಾಡ್ಬೋದು, ಜಾಸ್ತಿ ಇದನ್ನ ಯೂಸ್ ಮಾಡ್ಬೋದು. ಓಕೆ, ಇದನ್ನು ಹೇಗೆ ನಾನೀಗ ಹುಕ್ ರೆಡಿ ಮಾಡೋದಂತ ನಿಮಗೆ ಹೇಳಿಕೊಡ್ತೇನೆ. ಹೀಗೆ ಲೂಪ್ ಇದೆಯಲ್ಲ, ಇದನ್ನು ಇಲ್ಲಿ ಇಟ್ಟು ಹೀಗೆ ಇದನ್ನ ಸ್ಟ್ರೈಟ್ ಇಟ್ಕೊಳ್ಳಿ, ಹೀಗೆ ಡೌನ್ ಮಾಡ್ಕೊಳ್ಳಿ, ಹೀಗೆ ಫುಲ್ ಡೌನ್ ಮಾಡ್ಕೊಳ್ಳಿ. ಫುಲ್ ಡೌನ್ ಮಾಡಿ ಡೌನ್ ಮಾಡ್ಕೊಳ್ಳಿ. ನಿಮಗೀಗ ಇಲ್ಲಿ ಲೂಪ್ ಕ್ರಿಯೇಟ್ ಆಯಿತು. ಇಲ್ಲಿ ನೋಡಿ ಇಷ್ಟಾಯಿತು. ಇದನ್ನು ನಾವು, ನಮಗಿಷ್ಟು ಲೆಂತ್ ಬೇಕಾಗಿಲ್ಲ, ಓಕೆನಾ? ಇಷ್ಟು ಲೆಂತ್ ಬೇಕಾಗಿಲ್ಲ. ಸೊ ನಾವು ಇದನ್ನು ಎಷ್ಟು ಬೇಕಷ್ಟು ಕಟ್ ಮಾಡ್ಬೋದು. ಇಷ್ಟೇ ಇರಲಿ. ಸಾರಿ, ಕಟ್ ಮಾಡಿ ಆದಮೇಲೆ ಇದು ಹೀಗಿರ್ತದೆ. ಹೀಗಿದ್ಮೇಲೆ ಇದನ್ನು ಇಲ್ಲಿ ಡೌನಿಗೆ, ಯಾಕಂತ ಹೇಳಿದರೆ ಇಯರಿಂಗ್ ಇಲ್ಲಿ ಇಡುವಾಗ ನಮಗೆ ಇಯರ್ಗೆ ತಾಗಬಾರ್ದು ಅಂತ ಹೇಳಿ ಇದನ್ನು ಸ್ವಲ್ಪ ಬೆಂಡ್ ಮಾಡೋದು, ಇಷ್ಟೇ. ಬ್ಯೂಟಿಫುಲ್ ಆದಂಥ ಪ್ರಿಟಿ ಇಯರಿಂಗ್ಸ್ ರೆಡಿ ಆಯಿತು. ಓಕೆ, ಅದೇ ರೀತಿ ಇನ್ನೊಂದು ಮಾಡಿ ನೋಡುವ. ಇದೇ ರೀತಿ ಇನ್ನೊಂದು ಹೆಡ್ ಪಿನ್ ತಗೊಂಡು ಈ ಹೋಲಿಗೆ ಹಾಕಿ ಇಲ್ಲಿ ಸ್ವಲ್ಪ ಮೇಲೆ ಹಿಡ್ಕೊಂಡು, ಸ್ವಲ್ಪ ಸಾಕು, ಸ್ವಲ್ಪ ಮೇಲೆ ಹಿಡ್ಕೊಂಡು, ಯಾಕಂದರೆ ರ್ಯಾಪ್ ಮಾಡಲಿಕ್ಕೆ ಅಷ್ಟೇ. ಆಗ ಹೇಳಿದಾಗೆ ಇದನ್ನ ಹೋಲ್ಡ್ ಮಾಡಿ, ಟೈಟ್ ಹೋಲ್ಡ್ ಮಾಡಿ ಇಟ್ಕೊಂಡು ಹೀಗೆ ಬಗ್ಸಿ ಆದಮೇಲೆ ಫುಲ್ ಬಗ್ಸಿ ಆದಮೇಲೆ ಹೀಗೆ ರೌಂಡಾಗಿ ನನಗೆ ಸಾಕು ಅನ್ನಿಸ್ತು ರ್ಯಾಪ್ ಮಾಡಿದ್ದು. ಇಲ್ಲೊಂದು ಲೂಪ್ ಕ್ರಿಯೇಟ್ ಆಗಿದೆ ನೋಡಿ, ಇಲ್ಲಿ ನಾನು ಎಕ್ಸ್ಟ್ರಾ ಇರೋದನ್ನ ನಾನು ಕಟ್ ಮಾಡ್ತೇನೆ. ಸಾರಿ, ಸಾರಿ. ಹೀಗೆ ಬಗ್ಸಿ ಹೋಲ್ಡ್ ಮಾಡಿ ಇಟ್ಕೊಂಡು ಹೀಗೆ ರ್ಯಾಪ್ ಮಾಡಿ. ಅದು ನೀವು ಎಷ್ಟು ಬೇಕಾದರೂ ರ್ಯಾಪ್ ಮಾಡ್ಬೋದು. ನಿಮಗೆ ಬೇಡ ಅಂತ ಹೇಳಿದರೆ ನೀವು ಸ್ವಲ್ಪ ಮಾಡ್ಬೋದು, ಯಾಕಂದರೆ ನೀವು ಫುಲ್ ಮಾಡಿದರೆ ಅದೊಂದು ಸ್ವಲ್ಪ ಗ್ರಿಪ್ಪೇ ಇರ್ತದೆ ಅಂತ ಅಷ್ಟೇ. ಸ್ವಲ್ಪ ಸ್ಮಾಲ್ ಇದೆ, ಅದು ಕಟ್ ಮಾಡಲಿಕ್ಕೆ ಸ್ವಲ್ಪ ಇದು, ಬಟ್ ಓಕೆ. ನಾವು ಅದನ್ನು ವಾಪಸ್ ತಿರುಗಿಸ್ಬೋದು. ಇದೇ ರೀತಿ ಇಲ್ಲಿ ಲೂಪ್ ಒಳಗೆ ಇದನ್ನು ಹಾಕಿ
ಕಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಇದ್ದರೆ ಇದನ್ನು ಹೀಗೆ ನಾವು ಒಳಗಡೆ ಹಾಕ್ಬೋದು. ಹೀಗೆ ಇಲ್ಲಿ ಇದನ್ನು ಸ್ವಲ್ಪ ಇದು ಮಾಡಿದರೆ, ಒತ್ತಿ ಹಿಡ್ಕೊಂಡ್ರೆ ಇದು ಫಿನಿಶ್ ಆಯಿತು. ಈಗ ಬೀಡ್ಸ್ ರೆಡಿ ಆಯಿತು. ಈಗ ನಾವು ಈ ಐ ಪಿನ್ನ ತಗೊಂಡು ಫ್ಲ್ಯಾಟ್ ನೋಸ್ ಯೂಸ್ ಮಾಡಿ ಹೀಗೆ ಇದರೊಳಗೆ ಲೂಪ್ ಒಳಗೆ ಹಾಕಿ ಜಸ್ಟ್ ಓಪನ್ ಮಾಡಿ ಇದನ್ನು ಹಾಕಿ, ಜಸ್ಟ್ ನಾವು ಓಪನ್ ಮಾಡಿದಾಗ ಸ್ವಲ್ಪ ಅದು ಕ್ರಾಸ್ ಆಗಿರ್ತದೆ, ಅದನ್ನು ಹೀಗೆ ಮಾಡಿ ಇದನ್ನು ಪ್ರೆಸ್ ಮಾಡಿ. ಈಗ ಒಂದು ಹ್ಯಾಂಗಿಂಗ್ ರೆಡಿ ಆಯಿತು. ಈಗ ಈ ಪ್ಲೇಯರ್ನ ತಗೊಂಡು, ನಾನು ಆಗ ಹೇಳಿದಾಗೆ ನೀವು ಇದನ್ನೇ ಮಾಡಬೇಕು ಅಂತೇನಿಲ್ಲ, ಇದರಲ್ಲೇ ಮಾಡಬೇಕು ಅಂತೇನಿಲ್ಲ, ನನ್ನ ಹತ್ರ ಇದೆ ಅದಕ್ಕೆ ನಾನು ಮಾಡ್ತಾ ಇದ್ದೇನೆ. ಅದನ್ನು ಬಿಟ್ಟು ನೀವು ಪೆನ್ಸಿಲಲ್ಲಿ ಸಹ ನೀವು ಮಾಡ್ಬೋದು. ನಾನು ಬೇಕಾದರೆ ನಿಮಗೀಗ ಮಾಡಿ ತೋರಿಸ್ತೇನೆ. ಎಕ್ಸ್ಟ್ರಾ ಒಂದು ಮಾಡಿ ತೋರಿಸ್ತೇನೆ. ಈಗ ನಾನು ಇದನ್ನು ಬಳಸಿರೋದು, ಈ 5mm ಇದನ್ನೇ ಬಳಸಿರೋದಾಗ ಈಗಲೂ ಅದನ್ನೇ ಇದು ಮಾಡ್ತೇನೆ. ಹೀಗೆ ಹಾಕಿ ಇಲ್ಲಿ ಫುಲ್ ಡೌನ್ ಮಾಡಿದರೆ ಆಯಿತು. ಅದು ಹೆಡ್ ಪಿನ್ ಹೇಗೆ ಇರಲಿ, ಅದು ಸ್ಟ್ರೈಟೇ ಇರಬೇಕು ಅಂತೇನಿಲ್ಲ, ಅದು ಓರೆ ಕೋರೆ ಇದ್ದರೂ ಅದೇನು ನಮಗೇನು ಪ್ರಾಬ್ಲಮ್ ಮಾಡೋದಿಲ್ಲ. ಅದು ನಾವು ಬೆಂಡ್ ಮಾಡಬೇಕಾದ್ರೆ ಅದೇ ಸ್ಟ್ರೈಟ್ ಆಗ್ತದೆ. ಸೊ ಡೋಂಟ್ ವರಿ, ಅದು ಓರೆಯಾಗಿದ್ದೇ ಅದು ತಿರುಗಿದ ಹಾಗೆಲ್ಲ ಏನು ಯೋಚನೆ ಮಾಡಬೇಕಾಗಿಲ್ಲ. ಅದು ನಾವು ಕೆಳಗಡೆ ಮಾಡುವ ಸ್ಟ್ರೈಟ್ ಆಗ್ತದೆ. ಸೊ ಇಲ್ಲೀಗ ಲೂಪ್ ಕ್ರಿಯೇಟ್ ಆಗಿದೆ, ಹುಕ್ಸ್ ಕ್ರಿಯೇಟ್ ಆಗಿದೆ. ಈಗ ನಮಗಿಷ್ಟು ಲಾಂಗ್ ಬೇಡ, ಅದಕ್ಕೆ ಇಷ್ಟೇ ಲಾಂಗ್ ಬೇಕಂತ ಹೇಳಿದರೆ ನಾವು ಇದನ್ನು ಹೀಗೆ ನೋಡ್ಬೋದು. ಹೀಗಿಟ್ಟು ನೋಡಿಕೊಂಡು ನೋಡಿಕೊಂಡು ನಾವು ಕಟ್ ಮಾಡ್ಬೋದು. ಹೀಗಿಟ್ಟು ನೋಡೋದೇನೋ ಅಂದಾಜಿಗೂ ಕಟ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಹೀಗೆ ಇಟ್ಕೊಂಡು ಇಲ್ಲಿ ಕಟ್ ಮಾಡಿದರೆ, ಇನ್ನೂ ಸ್ವಲ್ಪ ಕಟ್ ಮಾಡಿ, ಯಾಕಂತಂದರೆ ಅದೇ ರೀತಿ ಆಗಬೇಕಲ್ಲ, ಅದಕ್ಕೆ. ಈಗ ಹುಕ್ಸ್ ರೆಡಿ ಆಗಿದೆ. ಸೊ ನಾನೀಗ ಆಗ ಇದರಲ್ಲೇ ಮಾಡಿರೋದು, ಸೊ ಈಗಲೂ ನಾನು ಇದರಲ್ಲೇ ಮಾಡಿ ಬೆಂಡ್ ಮಾಡ್ತೇನೆ. ಹೀಗೆ ಜಸ್ಟ್ ಬೆಂಡ್ ಮಾಡಿದರೆ ಆಯಿತು. ಓಕೆ, ಈಗ ಈ ಸುಂದರವಾದ ಇಯರಿಂಗ್ಸ್ ರೆಡಿ ಆಯಿತು. ವೇಟ್, ಇಯರಿಂಗ್ಸ್ ರೆಡಿ. ಅದೇ ರೀತಿ ನಿಮಗೆ ಪೆನ್ನಲ್ಲಿ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೇನೆ ನಿಮಗೆ. ಇದು ಆ್ಯಕ್ಚುಲಿ ಪೇಂಟ್ ಬ್ರಷ್, ಓಕೆನಾ. ಇದಕ್ಕೆ ನೀವು ಯಾವ ಸೈಜ್ ಬೇಕು ಅಂತ ಹೇಳಿ, ಎಲ್ಲಿ ನಿಮಗೆ ಯಾವ ಸೈಜಲ್ಲಿ ಬೇಕಂತ ಒಂದು ಮಾರ್ಕ್ ಮಾಡಿಬಿಡಿ. ಎಲ್ಲಿ ಆದರೂ ನೀವು ಮಾರ್ಕ್ ಮಾಡಿಬಿಡಿ, ತೊಂದರೆ ಇಲ್ಲ. ನಿಮಗೆ ಎಷ್ಟು ಅಗಲ ಬೇಕು ಅನ್ನೋದನ್ನು ಹೇಳಿಕೊಡ್ತೇನೆ. ಹೀಗೆ ಜಸ್ಟ್ ಓಪನ್ ಮಾಡಿ ಪರ್ಲಿಯ ಬೀಡ್ಸ್ ಏನು ಹಾಕ್ಬೋದು.
ಜಸ್ಟ್ ಒಂದು ರೆಡಿ ಮಾಡಿದ್ದೇ ಇದೆ, ಅದನ್ನೇ ತೋರಿಸ್ತೇನೆ. ಇದು ರೆಡಿ ಮಾಡಿದೇ ಇದೆ ಬೀಡ್ಸ್. ಸೊ ನಾನು ಹಾಕಿ ತೋರಿಸ್ತೇನೆ. ಇದು ಹೀಗಿರ್ತದಲ್ಲ, ಈಗ ಸ್ವಲ್ಪ ಬೆಂಡ್ ಆಗಿರ್ತದೆ, ಯಾಕಂತೇಳಿದರೆ ನಾವು ಓಪನ್ ಮಾಡಿರ್ತೇವಲ್ಲ, ಅದಕ್ಕೆ ಇದನ್ನು ಹೀಗೆ ಜಾಯಿಂಟ್ ಮಾಡಿದ ಮೇಲೆ ಈಗ ನಾನು ಬ್ರಷ್ ಇಟ್ಕೊಂಡಿದ್ದೇನಲ್ಲ, ಪ್ಲಯರ್ಸ್ ಇರೋರಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಪ್ಲಯರ್ಸ್ ಇಲ್ಲದವರು ಹೀಗೆ ಮಾಡ್ಬೋದು. ನೋಡಿ ಇಲ್ಲಿ ನಾವು ಪ್ಲೇಯರ್ ಇದ್ದೇ ಮಾಡಬೇಕು ಅಂತೇನಿಲ್ಲ, ಬಟ್ ಶಾರ್ಪ್ನೆಸ್ ಆಗಲಿ ಯಾವುದೇ ಫಿನಿಶಿಂಗ್ ಆಗಲಿ ಬೇಕಾಗ್ತದೆ ಪ್ಲೇಯರ್ಸ್ ಅಷ್ಟೇ. ಅಕಸ್ಮಾತ್ ಪ್ಲೇಯರ್ಸ್ ಇಲ್ಲ ಮನೆಯಲ್ಲೇ ನಮಗೆ ಮಾಡಬೇಕು ಅಂತಿದ್ದರೆ ಹೀಗೆ ಯೂಸ್ ಮಾಡ್ಬೋದು. ಬರೀ ಬ್ರಷ್ ಎಲ್ಲ ಏನು ಬೇಕಾದರೂ ನೀವು ಯೂಸ್ ಮಾಡ್ಬೋದು, ಮಾರ್ಕರ್ ಯೂಸ್ ಮಾಡ್ಬೋದು, ಯಾವುದರಲ್ಲಿ ಬೇಕಾದರೂ ನೀವು ಯೂಸ್ ಮಾಡ್ಬೋದು. ಓಕೆನಾ? ಇಲ್ಲಿ ನೋಡಿ, ಇದು ಕೂಡ ಅದೇ ರೀತಿ ಲೂಪ್ ಕ್ರಿಯೇಟ್ ಆಗಿದೆ ನೋಡಿ, ಸೇಮ್ ಇದೇ ಥರ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋ ಶೇರ್ ಮಾಡಿ. ನನ್ನದೊಂದು ಚಿಕ್ಕ ಎಫರ್ಟ್